ನಿಮಗೆ ಆ್ಯಸ್ ಎ ಮಗಳಾಗಿ ದುನಿಯಾ ವಿಜಯ್ ಸರ್ ನಟನಾಗಿ ಕಂಟಿನ್ಯೂ ಅಂದರೆ ಅದರಲ್ಲೇ ಫ್ಲೂಟ್ ಸ್ಟೇಜಾಗಿ ಹೋಗೋದು ಇಷ್ಟನಾ, ಡೈರೆಕ್ಟರಾಗಿ ಹೋಗೋದು ಇಷ್ಟನಾ, ಯಾವ್ದು ಇಷ್ಟ ನಿಮಗೆ? ಅವ್ರು ಎರಡೂ ಮಾಡಬೇಕು. ಇಲ್ಲ ನಾನು ಒಂದು ಸೆಲೆಕ್ಟ್ ಮಾಡಲ್ಲ, ಅವ್ರು ಎರಡೂ ಮಾಡಬೇಕು. ಅವರು ನಟ ಆಗಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೋ ಒಂದು ಡೈರೆಕ್ಟರ್ ಆಗೂ ಅಷ್ಟೇ ಚೆನ್ನಾಗಿ ಮೂವೀಸ್ ಕೊಟ್ಟಿದ್ದಾರೆ ಸೋಫಾರ್. ಸೊ ಎರಡೂ ನಿಲ್ಲಬಾರ್ದು. ಎಸ್. ಈ ಒಂದು ಪಾತ್ರ ನಮ್ಮ ತಂದೆ ಸಾಕಷ್ಟು ಪಾತ್ರಗಳಲ್ಲಿ ಮಾಡಿದ್ದಾರೆ ವಿಜಯ್ ಸರ್. ಸೊ ಈ ಒಂದು ಪಾತ್ರ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದರೆ ಯಾವುದು ನಿಮ್ಮದು ಡ್ರೀಮ್ ಪಾತ್ರ ಯಾವುದಿದೆ ಅಂತ? ಅವರೊಂದು ಪಾತ್ರ ಮಾಡಬೇಕು. ಐ ಥಿಂಕ್ ಅವರು ಮೈಥಾಲಜಿಕಲ್ ಆ ಜಾನ್ರಲ್ಲಿ ನೋಡಬೇಕು ಅಂತ. ಐ ಥಿಂಕ್ ಹಿಸ್ ಡೂಯಿಂಗ್ ಆಲ್ಸೋ ಇಷ್ಟರಲ್ಲೇ. ಯಾ ಅನೌನ್ಸ್ ಯಾ 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 ನಾನೇನು ಹೇಳಿಲ್ಲ. ಫೈನಲಿ ಏನು ಹೇಳ್ತೀರಾ? ಸಿಟಿ ಲೈಟ್ಸ್ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ. ಸೊ ಅದ್ಭುತವಾದಂಥ ಸಿನಿಮಾ ಕೂಡ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಅಭಿಮಾನಿಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ ಅಂತ? ಸಿಟಿ ಲೈಟ್ಸ್ ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳೋಂಗಿಲ್ಲ. ಇವಾಗ ಒಂದೊಂದೇ ಸಾಂಗ್ ಬರ್ತಾ ಇದೆ. ಇವತ್ತು ಕಂದಮ್ಮ ಕಂದಮ್ಮ ಅಂತ ವೀಡಿಯೋ ಸಾಂಗ್ ರಿಲೀಸ್ ಆಗಿದೆ. ಇಷ್ಟರಲ್ಲೇ ಒಂದಷ್ಟು ಸಾಂಗ್ಸ್ ಬರುತ್ತೆ. ಆ್ಯಂಡ್ ನಮ್ಮ ಸಿನಿಮಾನೂ ರಿಲೀಸ್ ಮಾಡ್ತೀವಿ. ನೀವು ನೋಡಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನೀವು ನಮಗೆ ತಿಳಿಸ್ಬೇಕು. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ.